ಅರ್ಧ ಗಂಟೆ ಹಿಂದೆ 30 ಮಿನಿಟ್ಸ್ ಬ್ಯಾಕ್ ಪಾಕಿಸ್ತಾನ್ ಟೈಮ್. ಆದ್ದರಿಂದ ಪಾಕಿಸ್ತಾನ ಮತ್ತು ಹಿಂದೂಸ್ತಾನ ಹೀಗೆ ವಿಭಜನೆ ಆಗಿ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಎಂಬ ವಿಭಜನೆಯಿಂದ ಅರ್ಧ ಗಂಟೆ ಹಿಂದೆ ಪಾಕಿಸ್ತಾನ ಆಗಿದ್ದರಿಂದ ನಮಗಿಂದ ಪಾಕಿಸ್ತಾನಕ್ಕೆ 14ನೇ ತಾರೀಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆಮೇಲೆ 15 ನಮ್ಮದು. ನಮಗೆ ಸ್ವಾತಂತ್ರ್ಯ ಸಿಗುವಾಗ ಜವಾಹರ್ಲಾಲ್ ನೆಹರು ಮತ್ತು ಜಿನ್ನಾ ಇಬ್ಬರ ಮುಖಾಂತರ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಮೂಲಕ ಸ್ವಾತಂತ್ರ್ಯ ಸಿಕ್ಕಿದ ದಿನ ಆಗಸ್ಟ್ 15. ಜಿನ್ನಾರವರು ಮುಸ್ಲಿಂ ಲೀಗಿನ ಅಧ್ಯಕ್ಷರಾಗಿದ್ದರಿಂದ ಪಾಕಿಸ್ತಾನ ಮುಸ್ಲಿಮರಿಗೆ ಬೇರೆ ಕಂಟ್ರಿ ಆಗಬೇಕು ಎಂಬ ಒತ್ತಾಯವನ್ನು ಜವಾಹರ್ಲಾಲ್ ನೆಹರು ಮೌಂಟ್ ಬ್ಯಾಟನ್ ಅವರಿಗಾಗಿ ಇಟ್ಟಿದ್ದರಿಂದ ಪಾಕಿಸ್ತಾನ ಅಂತೇಳಿ ಹೇಳಿ ಮೊಹಮ್ಮದ್ ಅಲಿ ಜಿನ್ನಾರ್ ಅವರಿಗೆ ನಮ್ಮ ಜವಾಹರ್ಲಾಲ್ ನೆಹರೂರವರು ಇದು ಉಡುಗೊರೆ ಆಗಿ ಕೊಟ್ಟಂಥ ಒಂದು ರಾತ್ರಿ 12 ಗಂಟರ ಕಾಣಿಕೆ ಬಹುಮಾನ. ಅದು ಅವರಿಗೆ ಜಿನ್ನಾ ಸಾಹೇಬರಿಗೆ ಕೊಟ್ಟರು. ಅವರು ಆ್ಯಕ್ಚುಲ್ ಆಗಿ ಬ್ಯಾರಿಸ್ಟರ್. ಜಿನ್ನಾರವರು ಬ್ಯಾರಿಸ್ಟರು. ಜವಾಹರ್ಲಾಲ್ ನೆಹರೂರವರು ಕಲ್ತಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ, ಹೊರಗಡೆಯಿಂದ. ಆದ್ದರಿಂದ ಈಗ ವಿಷಯ ಏನಂದರೆ, ಈ 15 ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ದಿನಕ್ಕೆ ಜುಲೈ 4ರ ಸಂಸತ್ತಿನಲ್ಲಿ ಬ್ರಿಟನ್ನು ಪಾಸ್ ಮಾಡ್ತದೆ, ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕು, ಭಾರತವನ್ನು ನಾವು ಇನ್ನಷ್ಟು ದಿನ ಆಡಲಿಕ್ಕಾಗೋದಿಲ್ಲ ಅಂಥೇಳಿ. ಏಕೆಂದರೆ 2ನೇ ಮಹಾಯುದ್ಧದಲ್ಲಿ ಬ್ರಿಟನ್ನು ಜರ್ಜರಿತವಾಗಿರ್ತದೆ, ಎಲ್ಲ ಆರ್ಥಿಕ ದೃಷ್ಟಿಯಿಂದಲೂ ಅದು ಭಾರಿ ಕುಗ್ಗಿರ್ತದೆ. ಆದ್ದರಿಂದ ಭಾರತವನ್ನು ಆಳ್ವಿಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳೋದನ್ನು ಜುಲೈ 4ರಂದು 1947ರಂದು ಬ್ರಿಟನ್ ಸಂಸತ್ತು ನಮಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಅಂಗೀಕರಿಸ್ತದೆ, ಸ್ವಾತಂತ್ರ್ಯ ಕೊಡ್ತಾರೆ. ಇಂದು ದೇಶದಾದ್ಯಂತ ರಜೆ ಇದೆ. ಗೋಕುಲಾಷ್ಟಮಿ ಕೂಡ ಈ ಸಲ ಬಂದಿದೆ, ದೇಶದ ಹಬ್ಬ ಅದು ಕೂಡ ಇವತ್ತೇ ಆಗಿದೆ. ಆಗಸ್ಟ್ 15ರಂದು ಕೆಂಪು ಕೋಟೆ ಮೇಲೆ ನಮ್ಮ ದೇಶದ ಪ್ರಧಾನಿಗಳು ಬಾವುಟವನ್ನು ಹಾರಿಸ್ತಾರೆ, ದೇಶದ ಪ್ರಗತಿಯನ್ನು ವಿವರಿಸ್ತಾರೆ. ಧ್ವಜಾರೋಹಣ ಕಾರ್ಯಕ್ರಮ ಮುಗಿದ ನಂತರ 21 ತೋಪುಗಳಿಂದ ನಮ್ಮ ಇದು ಭಾರತ ಧ್ವಜಕ್ಕೆ ವಂದನಾರ್ಪಣೆ ಆಗ್ತದೆ. ಪ್ರಧಾನಿಯವರು ಸಾಧಾರಣ 1 ಗಂಟೆ 3/4 ಗಂಟೆ ಭಾಷಣವನ್ನು ದೇಶ ಉದ್ದೇಶಿಸಿ ಮಾತಾಡ್ತಾರೆ. ಇದರ ಮುಂಚಿನ ದಿವಸ ರಾತ್ರಿ ನಮ್ಮ ಭಾರತದ ರಾಷ್ಟ್ರಪತಿಗಳು ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಯಾವಾಗ ಪಾಕಿಸ್ತಾನ ಮತ್ತು ಭಾರತ ಬೇರೆ ಆಗಿ ಹೋಗಿದೆಯೋ ಆವತ್ತಿನಿಂದಲೂ ನಮ್ಮಲ್ಲಿ ಏಕತೆಯಲ್ಲಿ ಧಕ್ಕೆ